ಭಾರತದ ಸಿಲಿಕಾನ್ ವ್ಯಾಲಿ ಬೆಂಗಳೂರಿನಲ್ಲಿ ತಂತ್ರಜ್ಞಾನದ ಬೆಳವಣಿಗೆಯ ಜೊತೆಗೆ ಕಲೆ ಸಂಸ್ಕೃತಿಗೂ ಸಾಕಷ್ಟು ಪ್ರೋತ್ಸಾಹ ಇದೆ. ಇದಕ್ಕೆ ಉದಾಹರಣೆ ಅನ್ನೋ ತರ ಇದೆ ಈ ಕಣ್ಮನ ತಣಿಸುವ ಫಿಡೆಲಿಟಿಸ್ ಗ್ಯಾಲರಿ. ತಂತ್ರಜ್ಞಾನದಲ್ಲಿ ತನ್ನದೇ ಆದ ಸ್ಥಾನ ಹೊಂದಿರುವ ಬೆಂಗಳೂರು ಮಹಾನಗರದಲ್ಲಿ ಇಂದಿಗೂ ಕಲೆ ಹಾಗೂ ಸಂಸ್ಕೃತಿಗೆ ಗೌರವ ಹಾಗೂ ಪ್ರೋತ್ಸಾಹ ಇದ್ದೇ ಇದೆ. ಬೆಂಗಳೂರಿನ ವಿಕ್ಟೋರಿಯಾ ಲೇಔಟ್ನಲ್ಲಿರುವ ಈ ಫಿಡೆಲಿಟಸ್ ಗ್ಯಾಲರಿಯಲ್ಲಿರುವ ವಿವಿಧ ರೀತಿಯ ಕಲಾಕೃತಿಗಳು ನೋಡುಗರ ಕಣ್ಮನ ತಣಿಸುತ್ತಿವೆ. ಒಂದೊಂದು ಕಲಾಕೃತಿಗಳು ಒಂದೊಂದು ಕಥೆ ಹೇಳ್ತವೆ ಅಂದ್ರೆ ಆಶ್ಚರ್ಯ ಇಲ್ಲ. ಈ ಗ್ಯಾಲರಿ ಕಲಾಕೃತಿಗಳ ಪ್ರದರ್ಶನದ ವೇದಿಕೆ ಆಗದೆ ಕಲಾವಿದರ ಆಶ್ರಯ ತಾಣ ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಇಲ್ಲಿನ ಕಲಾಗಾರದಲ್ಲಿ ಪ್ರತಿಭಾವಂತ ಕಲಾವಿದರು ಚಿತ್ರರಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಕಲೆ, ಕಲಾವಿದ ಹಾಗೂ ಕಲಾ ರಸಿಕರ ನಡುವಿನ ಅಂತರವನ್ನ ಕಡಿಮೆ ಮಾಡುವ ವಿಶೇಷ ಪ್ರಯತ್ನ ಇದು ಅಂತ ಹೇಳ್ಬಹುದು. ನಮ್ಮ ಶಿಲ್ಪಾ ಫೌಂಡೇಶನ್ ಸಂಸ್ಥೆ ಬಂದು ಆಸ್ ಎ CSR ಆಕ್ಟಿವಿಟೀಸ್ ನಮ್ಮ ಫಿಡ್ಲೈಟರ್ಸ್ ಕಾಪ್ ಮತ್ತು ಫಿಡ್ಲೈಟರ್ಸ್ ಗ್ಯಾಲರಿ ಜೊತೆಗೂಡಿ ನಾವು ಇದನ್ನು 2014 ಸ್ಟಾರ್ಟ್ಅಪ್ ಮಾಡಿದ್ವಿ. ಸಂಸ್ಥೆಯ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಚಿಲ್ಡ್ರನ್ಸ್ ಎಜುಕೇಷನ್, ಅಂದರೆ ಈ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಈ ಸಂಸ್ಥೆನ ಹುಟ್ಟು ಹಾಕಿದ್ದೇವೆ. ಬಿಕಾಸ್ ನಾವು ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅವರ್ ಚಿಲ್ಡ್ರನ್ಸ್. ಎಜುಕೇಷನ್ ಇಲ್ಲ ಅಂತ ಹೇಳಿದರೆ ನಾವು ಯಾವುದೇ ರೀತಿ ಕಾಂಪಿಟೇಟ್ ಮಾಡೋದಕ್ಕೂ ಆಗಲ್ಲ ಈಗಿನ ವರ್ಲ್ಡಿನಲ್ಲಿ. ಫಿಡೆಲಿಟಸ್ ಕಾರ್ಪ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಅಚ್ಯುತ್ ಗೌಡ ಅವರು ಸಾಮಾಜಿಕ ಕಾಳಜಿಯ ಜೊತೆಗೆ ಕಲಾಸಕ್ತರು ಕೂಡ. ಹಾಗಾಗಿ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಈ ಕಲಾ ಗ್ಯಾಲರಿಯನ್ನ ಸ್ಥಾಪನೆಗೆ ಕೈಜೋಡಿಸಿ ಕಲೆ ಹಾಗೂ ಕಲಾವಿದರ ಸೇವೆ ಮಾಡ್ತಿದ್ದಾರೆ. ಶಿಕ್ಷಣಕ್ಕೆ ಮಹತ್ವ ಕೊಡುವ ಅಚ್ಯುತ್ ಶಿಲ್ಪಾ ಫೌಂಡೇಶನ್ ಎಂಬ ಸಂಸ್ಥೆಯನ್ನ ಕಟ್ಟಿ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಸಹಾಯ ಮಾಡ್ತಿದ್ದಾರೆ. ಮಿನಿಮಮ್ ಇಲ್ಲಿರೋ ಲೋಕಲ್ ಸ್ಟೂಡೆಂಟ್ಸು ಆ್ಯಂಡ್ ಹೊರಗಡೆ ಇರ್ತಕ್ಕಂಥ ಸ್ಟೂಡೆಂಟ್ಸು ಹೂ ಆರ್ ರಿಯಲಿ ರಿಕ್ವೈರ್ಡ್ ಅಂಡರ್ ಪ್ರಿವಿಲೇಜ್ ಸ್ಟೂಡೆಂಟ್ಸ್ಗೆ ಇದರಿಂದ ಯೂಸ್ ಮಾಡ್ಕೊಳ್ಳೋದಕ್ಕೆ, ಆಮೇಲೆ ಸೇಮ್ ಟೈಮ್ ಆರ್ಟನ್ನು ಮತ್ತು ನಮ್ಮ ಕಲ್ಚರ್ನ ಪ್ರಮೋಟ್ ಮಾಡೋ ಉದ್ದೇಶದಿಂದ ಇದನ್ನು ನಾವು ಮಾಡ್ತಾ ಇದ್ದೀವಿ. ಸಹಜವಾಗಿ ನೀವು ಯಾವುದೇ ಗ್ಯಾಲರಿಗಳಿಗೆ ಹೋದರೂ ನಿಮ್ಗೆ ಯಾರು ಆರ್ಟಿಸ್ಟು ಯಾರು ಏನು ಅನ್ನೋದು ಗೊತ್ತಿರಲ್ಲ. ನಮ್ಮ ಥಾಟ್ಸು ಲೈವ್ ಆರ್ಟ್ ಗ್ಯಾಲರಿ ಅಂತ. ನೀವು ಇಲ್ಲಿ ಬಂದರೆ ನಮ್ಮ ಆರ್ಟಿಸ್ಟ್ ಜೊತೆ ಮಾತಾಡ್ಬೋದು. ಯಾವ ರೀತಿ ಡಿಸೈನು ಆರ್ಟ್ ಬಗ್ಗೆ ನಾವು ಆರ್ಟ್ ಕ್ಲಾಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ತಿಳ್ಕೊಳ್ಬೋದು. ಲೈವ್ ಆರ್ಟ್ ಗ್ಯಾಲರಿ ಅಂದರೆ ನಿಮಗೆ ಪೇಂಟಿಂಗ್ ಬಗ್ಗೆ ವ್ಯಾಲ್ಯೂಸು, ಪೇಂಟಿಂಗ್ ಥಾಟ್ಸು, ಥೀಮ್ಸು ಪ್ರತಿಯೊಂದು ಕೂಡ ಇಲ್ಲಿಂದ ನೀವು ತಿಳ್ಕೊಂಡು ಹೋಗ್ಬೋದು. ಕಲಾ ಗ್ಯಾಲರಿಯನ್ನ ಸ್ಥಾಪಿಸಿ ಇಂದಿನ ಕಲಾವಿದರು ಹಾಗೂ ಸಮಕಾಲೀನ ಕಲೆಯನ್ನ ಪ್ರೋತ್ಸಾಹ ನೀಡುವ ಇಂಥ ವಿಶಿಷ್ಟ ಪ್ರಯತ್ನಗಳು ಕಲಾ ರಸಿಕರಿಗೆ ಖುಷಿ ತಂದಿವೆ.